ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಎಲ್ರಿಗೂ ಮದ್ವೆ ಆದ್ಮೇಲೆ ಹೆಂಡತಿ ತಾಯಿನ ತಮ್ಮ ಮನೆ ಕರ್ಕೊಂಡು ಹೋಗೋ ಅಂತ ಒಳ್ಳೆ ಗಂಡ ಸಿಗ್ಬೇಕಲ್ವಾ? ನೀನೇನೋ ಹೋಗ್ತೀಯಾ? ನೀನ್ ಹೋದ್ರೆ ನಿಮ್ಮಮ್ಮನ ಕತೆ? ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಗೊತ್ತಾ ಪುಟ್ಟ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕು, ಅನವಶ್ಯಕವಾಗಿ ಸಾಲ ಮಾಡಬಾರ್ದು. ಈಗ ದುಡ್ಡನ್ನ ಕೂಡಿಟ್ರೆ ಕೊನೆಗಾಲದಲ್ಲಿ ಆಗತ್ತಲ್ವಾ? ನಿಜ ಅಕ್ಕ, ನೀವ್ ಹೇಳಿದ್ ನಿಜ. ಯೋಗ್ಯತೆ ಇದ್ದವರಷ್ಟೇ ಸಾಲ ಮಾಡಬೇಕು. ನಮಗ ಯೋಗ್ಯತೆ ಇಲ್ಲ. ಸಂಬಳ ಎಲ್ಲ ಖಾಲಿ ಆದ್ಮೇಲೂ ಎಕ್ಸ್ಟ್ರಾ ಹಣ ತಗೊಳ್ಳೋದು ಸರಿ ಇಲ್ಲ, ತಪ್ಪು. ಇದೆಲ್ಲ ಇರ್ಲಿ ಅಕ್ಕ, ಕಾಲೇಜ್ ಫೀಸ್ ಕಟ್ಟೋದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡ್ಕೊತೇನೆ. ಥ್ಯಾಂಕ್ಸ್. ಹೇ ನಿಂತ್ಕೋ. ನಾನೇನೋ ಲೆಕ್ಕದ ವಿಚಾರದಲ್ಲಿ ಪಕ್ಕಾ ಇರಬೇಕು ಅಂತ ಹಾಗೆ ಮಾತಾಡ್ದೆ. ಜೀವನದಲ್ಲಿ ಉಳಿತಾಯ ಮಾಡೋದು ಅವಶ್ಯ ಅಂತ ಹೇಳ್ದೆ. ಕಾಲೇಜ್ ಫೀಸಿಗೆ ಕೊಟ್ಟ ಹಣನ ವಾಪಸ್ ಕೊಡ್ಬೇಕು ಅಂತಲ್ಲ. ತಗೋ. ನನಗೆ ಬೇಡ ಅಕ್ಕ, ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೋತೀನಿ. ಏನೇ ವ್ಯವಸ್ಥೆ ಮಾಡ್ತೀಯಾ? ಹಾ, ಹೇಗ್ ವ್ಯವಸ್ಥೆ ಮಾಡ್ತೀಯಾ? ಅಮ್ಮ ದುಡ್ದಿರೋ ದುಡ್ಡಲ್ಲೇ ತಾನೆ ನೀನ್ ಓದ್ತಾ ಇರೋದು, ಬದುಕ್ತಾ ಇರೋದು. ಅಮ್ಮನ್ ದುಡ್ಡು ಬಿಟ್ಟು ಇನ್ನೇನ್ ವ್ಯವಸ್ಥೆ ಮಾಡ್ತೀಯಾ? ಓ, ನನ್ನ ಹತ್ರ ಕೇಳಿದ್ರೆ ಎಲ್ಲಿ ಲೆಕ್ಕ ಕೇಳ್ತೀನಿ ಅಂತ ಸಾಕೆದವ್ರ ಹತ್ರ ಮೆತ್ತಗ್ ಕೇಳಿ ಲೆಕ್ಕ ಇಲ್ಲದೆ ದುಡ್ಡನ್ನ ಕಿತ್ಕೋಬಹುದು ಅನ್ನೋ ಪ್ಲಾನಾ? ನಿಜ, ಮತ್ತೆ ಸಾಲ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳ್ತೀಯ. ಹಣನ ಹೇಗೆ ಹೊಂದಿಸ್ತೀಯ? ಓ, ಎನಿ ಟೈಮ್ ಸಾಕೇತ ನಿಕೇತ್ ಇದಾರಲ್ಲ, ಹಾಗೂ ಹೀಗೂ ನಾಟಕ ಮಾಡಿ ಹಣ ಹೊಡ್ಕೊಂಡ್ಬಿಡ್ತೀಯನೋ ಅಲ್ವಾ? ಪುಕ್ಸಟ್ಟೆ ಸಿಕ್ಕಿದ್ರೆ ನನಗೂ ಇರ್ಲಿ, ನಮ್ಮಪ್ಪಂಗೂ ಇರ್ಲಿ. ಅಂತ ಗಾದೆ ಮಾತು ನಮ್ಮ ಹಳ್ಳಿ ಕಡೆ ಇದೆ. ಅಕ್ಕ ಪ್ಲೀಸ್, ನಮ್ಮ ಅಪ್ಪನ ಬಗ್ಗೆ ಎಲ್ಲ ಮಾತಾಡಬೇಡಿ. ಬೇಜಾರಾಗ್ಬೇಡ ಕಣೆ, ನಾನು ಗಾದೆ ಮಾತು ಹೇಳಿದ್ದು. ನೋಡು ಪುಟ್ಟ, ನೀನು ನಿಮ್ಮಮ್ಮ ತುಂಬಾ ಸ್ವಾಭಿಮಾನಿಗಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಬ್ರು ಋಣನ ನೀವ್ ಯಾವತ್ತೂ ನಿಮ್ ಹತ್ರ ಇಟ್ಕೊಳ್ಳಲ್ಲ. ಆ ಗುಣನ ನಾನ್ ನಿಮ್ಮಮ್ಮನ ಹತ್ರ ನೋಡಿದೀನಿ. ಸಾಕೇತ ನಿಕೇತ್ ಹತ್ರ ನಿಮ್ಮಮ್ಮ ಅಂತೂ ಯಾವತ್ತೂ ದುಡ್ಡು ಕೇಳಲ್ಲ. ಆದ್ರೆ ನಿನ್ನನ್ನ ನಂಬಕ್ಕಾಗಲ್ಲ. ನೀನ್ ಅವ್ರ ಹತ್ರ ದುಡ್ಡು ಕೇಳಿ ನಿನ್ ಸ್ವಾಭಿಮಾನ, ಆತ್ಮಾಭಿಮಾನ ಹಾಳಾಗ್ಬಾರ್ದು ಅಂತ ಹೇಳ್ದೆ. ಈ ದುಡ್ಡನ್ನ ತಗೋ, ಲೆಕ್ಕ ಬರ್ದಿಡ್ತೀನಿ. ಸಾಲ ಅಂತಾನೆ ಇಟ್ಕೋ. ಈ ಸಾಲನ ನಿನ್ ಹತ್ರ ದುಡ್ಡು ಯಾವಾಗ ಅಡ್ಜಸ್ಟ್ ಆಗುತ್ತೋ ಆಗ್ಲೇ ತಂದ್ಕೊಡು, ಸರಿನಾ? ಬೇಡ ಅಂತ ಹೇಳ್ಬೇಡ, ತಗೋ. ಇವತ್ತೇ ಲಾಸ್ಟ್ ಡೇಟು, ನಾಳೆ ಮತ್ತೆ ಪೆನಾಲ್ಟಿ ಕಟ್ಬೇಕು. ಅಂದ್ರೆ ಪೆನಾಲ್ಟಿ ದುಡ್ಡು ಮತ್ತೆ ಸಾಲ ಆಗ್ಬಿಡತ್ತೆ ಅಲ್ವಾ? ತಗೋ. ದುಡ್ಡು ತಗೊಳ್ಳೋದ್ರಲ್ಲಿ ಸ್ವಾಭಿಮಾನ ತೋರಿಸಿದ್ರೆ ಸಾಲಲ್ಲ, ದುಡ್ಡು ಕೊಡೋದ್ರಲ್ಲೂ ಸ್ವಾಭಿಮಾನ ಇರಬೇಕು. ಅದೇನೋ ಗೊತ್ತಿಲ್ಲ, ಮೊನ್ನೆ ದಿಢೀರ್ ಅಂತ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಂತಂದ. ಅಲ್ಲೊಂದೇನೋ ದೊಡ್ಡ ಸಮಸ್ಯೆ ಆಯ್ತು. ಈಗ ನೋಡಿದ್ರೆ ದಿಢೀರ್ ಅಂತ ಆಫೀಸಿಗೆ ಬಾ ಅಂತ ಕರೆದಿದ್ದಾನೆ. ಹಾ, ಯಾಕಿರ್ಬೋದು? ನೋಡಿ ಚಂದ್ರಕಾಂತ್, ಆ ಅನಿಕೇತ್ ಮತ್ತೆ ಮೀರಾ ಇದಾರಲ್ಲ, ಅವ್ರ ಹತ್ರ ನೀನ್ ತುಂಬಾ ಹುಷಾರಾಗಿರ್ಬೇಕು. ನೋಡೋದಕ್ ಮಾತ್ರ ತುಂಬಾ ಸಾಧು ಮನುಷ್ಯನ್ ತರ ಕಾಣಿಸ್ತಾನೆ, ಆದ್ರೆ ಖಂಡಿತ ಅವನು ಸಾಧು ಮನುಷ್ಯ ಅಲ್ಲ. ತುಂಬಾ ಇಂಟೆಲಿಜೆಂಟ್, ತುಂಬಾ ಸೂಕ್ಷ್ಮ,
ತುಂಬಾ ಡೇಂಜರಸ್. ಏನ್ ಡೇಂಜರಸ್ ಏನೋ. ಮೊನ್ನೆ ಪೊಲೀಸ್ನವರು ನನ್ನ ಮೇಲೆ ಅಷ್ಟೊಂದು ಅನುಮಾನ ಪಟ್ಟು ಇಂಟ್ರಾಗೇಷನ್ ಮಾಡ್ತಿದ್ರು ಕೂಡ ನನ್ನ ಕಣ್ಣೀರ್ನೆ ನಂಬಿ ಪೊಲೀಸ್ ವಿರುದ್ಧನೇ ತಿರುಗ್ದವನು ಅವನು, ನನ್ನ ಸಪೋರ್ಟ್ ನಿಂತವನು. ಚಂದ್ರಕಾಂತ್, ನಾನು ಆಗ್ಲೇ ಹೇಳಿಲ್ವಾ ಅವನು ತುಂಬಾ ಡೇಂಜರಸ್ ಅಂತ. ನೀನೇ ಕ್ರಿಮಿನಲ್ ಅಂತ ಅವನಿಗೆ ಗೊತ್ತಾಗಿದ್ರೆ ನಿನ್ನ ಕತ್ತನ ಪಟ್ಟಿ ಹಿಡಿದು ನಿನ್ನ ಕಪಾಳಕ್ಕೆ ಎರಡು ಬಾರಿಸಿ ಅವನೇ ನಿನ್ನನ್ನು ಪೊಲೀಸರಿಗೆ ಒಪ್ಪಿಸ್ತಿದ್ದ. ಯಾಕೆಂದ್ರೆ ಅವನು ನಿನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಆ ನಂಬಿಕೆಗೆ ನೀನು ಎಷ್ಟನಲ್ಲ ಅಂತ ಏನಾದ್ರು ಗೊತ್ತಾಯ್ತು ಅಂದ್ರೆ ಅವನು ಮನುಷ್ಯನಾಗಿರೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ, ಕೆಲವು ಸಲ ಕೆಲವರು ನಮ್ಮನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ನಮ್ಮ ಜೊತೆ ತುಂಬಾ ಪ್ರೀತಿಯಿಂದ ನಡ್ಕೊಳ್ಳೋ ತರ ನಾಟಕ ಆಡ್ತಾರೆ. ಇವನು ಕೂಡ ಹಾಗೆ ಅನ್ಸುತ್ತೆ. ಅದೇನೋ ಹೇಳ್ತಾರಲ್ಲ, ಬಿಟ್ಟು ನೋಡೋದು ಅಂತ, ಹಾಗೆ ಅವನು ಕೊಟ್ಟು ನೋಡೋದಕ್ಕೆ ಸಂಚು ಮಾಡ್ತಿರ್ಬೋದು. ಅವನು ತುಂಬಾ ಕ್ಲೇವರ್, ತುಂಬಾ ಡೇಂಜರಸ್. ನೀನ್ ಯಾವ್ದಕ್ಕೂ ಹುಷಾರಾಗಿರು. ಓಕೆ? ಯಾರಿಗೂ ಯಾರಿಗೆ ಕೆಲಸದ ಅವಶ್ಯಕತೆ ಇದೆ? ಅಣ್ಣ, ನಾವು ಅದಕ್ಕೆ ಜೊತೆ ಮದುವೆ ವಿಷಯ ಮಾತಾಡುವಾಗ ಅವ್ರ ಫ್ಯಾಮಿಲಿನ ಜೊತೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಕರ್ಕೊಂಡು ಬಂದಿದ್ದೀವಿ. ಆದ್ರೆ ಗಂಡ್ ಮಕ್ಳಿಗೆ ಮನೇಲೆ ಕೂತಿರೋಕ್ಕಾಗಲ್ಲ. ಚಂದ್ರಕಾಂತ್ ಅಂಕಲ್ ಒಬ್ರೆ ಮನೇಲಿ ಇದ್ದು ಅವ್ರ ಮನ್ಸು ಹಾಳಾಗ್ತಾ ಇದೆ. ಅವ್ರು ಮೊದ್ಲು ಮಾಡ್ತಿದ್ ಕೆಲ್ಸನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ ಫ್ಯಾಮಿಲಿಗೆ ಎಲ್ಲಿ ಕೆಟ್ಟ ಹೆಸರು ಬರುತ್ತೋ ಅನ್ನೋ ಅಂಜಿಕೆ. ಅದಕ್ಕೆ ನಮ್ ಕಂಪನಿಲೇ ಅವ್ರಿಗೆ ಸೂಪರ್ವೈಸರ್ ಕೆಲಸ ಕೊಡೋಣ ಅಂತ ಡಿಸೈಡ್ ಮಾಡಿದ್ರು. ಅವ್ರ ಕೆಲಸ ಮಾಡ್ದಂಗೂ ಆಗುತ್ತೆ, ಅವ್ರ ಕೈಗೆ ಹಣನೂ ಸಿಕ್ಕುತ್ತೆ. ಇಷ್ಟು ದಿನ ಅದಕ್ಕೆ ಮೇಲೆ ಡಿಪೆಂಡ್ ಆಗಿದ್ದವ್ರಿಗೆ ಇಂಡಿಪೆಂಡೆಂಟ್ ಆಗಿ ಬದುಕೋ ಅವಕಾಶನೂ ಸಿಗುತ್ತೆ. ಏನಂತೀಯ? ವೆರಿ ಗುಡ್. ತುಂಬಾ ಜವಾಬ್ದಾರಿಯಿಂದ ಯೋಚನೆ ಮಾಡಿದ್ಯಾ ಕಣೋ. ಇನ್ಫ್ಯಾಕ್ಟ್ ನನಗೆ ಇದ್ರ ಬಗ್ಗೆ ಯೋಚನೆ ಬಂದಿರಲಿಲ್ಲ. ಒಳ್ಳೆ ಕೆಲಸ ಮಾಡಿದೆ. ನಮ್ಮವರೊಬ್ರು ಆಫೀಸಲ್ಲಿ ಸೂಪರ್ವೈಸಿಂಗ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ. ನಮ್ಗಾಗೋ ಸಣ್ಣ ಪುಟ್ಟ ಮೋಸನೂ ನಿಲ್ಲುತ್ತೆ. ಎಕ್ಸಾಕ್ಟ್ಲಿ ಅಣ್ಣ. ನಾನು ಇದನ್ನ ಯೋಚನೆ ಮಾಡೇನೆ ಅವ್ರಿಗೆ ಜಾಬ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದು. ಸರಿ, ಹಾಗಾದ್ರೆ ಅವ್ರು ಬಂದ್ಮೇಲೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ನ ರೆಡಿ ಮಾಡಿಸು. ಹಾಗೆ ಒಂದೊಳ್ಳೆ ಸ್ಯಾಲರಿನೂ ಫಿಕ್ಸ್ ಮಾಡು. ನಮ್ರತಾ ಹೇಳೋ ಪ್ರಕಾರ ಚಂದ್ರಕಾಂತ್ ಅಂಕಲ್ ಇದುವರೆಗೂ ಆಲೆ ಅದಕ್ಕೆ ಎದುರಿಗೆ ಕೈ ಒಡ್ಡಿ ಬದುಕ್ತಾ ಇದ್ದೆ. ಈಗ ಹಣ ಕೇಳೋಕ್ಕಾಗಲ್ಲ ಅನ್ನೋ ಅಸಹನೆ ನಿನ್ನ ಅದಕ್ಕೆ ಸಂಬಂಧದ ಮೇಲೆ ಆಗ್ತಾ ಇದೆ ಅಣ್ಣ. ಏನಾಯ್ತು? ಎಲ್ ಕಳ್ದು ಹೋದೆ? ಏನಿಲ್ಲ ಅಣ್ಣ. ಇಲ್ಲ, ಇನ್ಮೇಲೆ ನಾನು ಯಾರ ಹತ್ರನೂ ಹಣಕ್ಕೆ ಅಂತ ಕೈ ಚಾಚಬಾರ್ದು. ಮೀರಾ, ಮೀರಾ, ಈ ಹುಡುಗಿ ಎಲ್ಲಾದ್ರಲ್ಲೂ ಅವಸರ. ಊಟಕ್ಕೆ ಕಟ್ಟಿರೋ ಬಾಕ್ಸು ಮರ್ತ್ ಹೋಗಿದ್ದಾಳೆ. ಊಟದ ಬಾಕ್ಸ್ ಕಟ್ಟಿದ್ದೀನಿ, ಹಾಗೆ ಮರ್ತ್ ಹೋಗ್ತಿದ್ಯಲ್ಲ. ನನ್ ಕೂಸು ಊಟ ಮಾಡದೇ ಇದ್ರೆ ನನ್ ಗಂಟ್ಲಲ್ಲಿ ಊಟ ಇಳಿಯುತ್ತಾ? ಉಪವಾಸ ಮಾಡ್ಬೇಡ ಅಂತ ನನ್ಗೆ ಬುದ್ಧಿ ಹೇಳ್ತೀಯ. ನೀನು ಊಟ ಮಾಡದೇ ಇದ್ರೆ ನನಗ್ ಸಂಕಟ ಆಗಲ್ವಾ? ಸಾರಿ ಅಮ್ಮ. ನೀನೇನೆ ನೀನೇನೆ ನನ್ನ ದೈವ. ಅಮ್ಮು, ತಗೋತೀನಿ. ಹಸ್ಕೊಂಡೋಗಿ ತಲೆ ಸುತ್ತ ಬಂದ್ ಬಿದ್ದೀಯಾ? ತಗೋ, ಇನ್ನೊಂದು ಸ್ವಲ್ಪ ತಿನ್ನು.
ತಗೋ. ಅಮ್ಮ ಸಾಕಮ್ಮ, ನೀನು ತಿಂತಿದ್ರೆ ನಂಗೆ ಎಕ್ಸಾಮ್ ಎಲ್ಲ ನಿದ್ದೆ ಬರುತ್ತೆ. 2 ತುತ್ತು ತಿಂದು ಸಾಕು ಅಂತೀಯ? ನಿಂದೇನು ಮನುಷ್ಯರ ಹೊಟ್ಟೆನೋ ಗುಬ್ಬಿ ಹೊಟ್ಟೆನೋ? ನಾನ್ ತಿನ್ನಿಸಷ್ಟು ತಿನ್ಬೇಕು ಅಷ್ಟೇ. ತಗೋ. ಅಮ್ಮ ಸಾಕು, ಎಕ್ಸಾಮ್ ಲೇಟ್ ಆಯ್ತು. ಅಮ್ಮ ಮಗಳು ಪ್ರೀತಿ ಜೋರಾಗಿದೆ. ನೋಡಕ್ಕ, ಸಾಕು ಅಂದ್ರೂ ಬಿಡ್ತಿಲ್ಲ, ಸುಮ್ನೆ ತಿನ್ನಿಸ್ತಾ ಇದ್ದಾಳೆ. ನೀನೇ ನೋಡೆ, 2 ತುತ್ತಿನೆಲ್ಲ ಸಾಕು ಅಂದ್ಬಿಡ್ತಾಳೆ. ಹೇಗಾಗಿದ್ದಾಳೆ ನೋಡು, ತೆಂಗಿನ ಗರಿ ಕಡ್ಡಿ ತರ. ಅಮ್ಮು, ಎಕ್ಸಾಮ್ ಫೀಸ್ ಕಟ್ಬೇಕು ಅಂದಿದ್ಯಲ್ಲ, ತಗೋ ದುಡ್ಡು. ಥ್ಯಾಂಕ್ಸ್ ಅಕ್ಕ. ಅಕ್ಕ ಜಾಸ್ತಿ ಇದೆ, ಕನ್ಫ್ಯೂಸ್ ಮಾಡ್ಕೊಂಡ್ಯೋ ಹೇಗೆ? ಇಲ್ಲ, ಬೇಕು ಅಂತಾನೆ ಕೊಟ್ಟಿದ್ದು. ಹೊಸ ಬಟ್ಟೆ ತಗೋ. ಹೊಸ ಬಟ್ಟೆನಾ? ಲೇ ಅಹಲ್ಯ, ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯೇನೆ? ಮೊನ್ನೆ ತಾನೇ ಅಳಿಯಂದ್ರು 6 ಜೊತೆ ಬಟ್ಟೆ ಕೊಡಿಸಿದ್ದಾರೆ. ಮದುವೆಗೂ 1-5 ಜೊತೆ ಬಟ್ಟೆ ತಗೊಂಡಿದ್ದಾಳೆ. ಇವಳೇನು ಬಟ್ಟೆ ಉಡ್ತಾಳೋ, ಬಟ್ಟೆ ಅಂಗಡಿ ಹಾಕ್ತಾಳೋ? ಅಮ್ಮ, ಕಾಲೇಜಿಗೆ ಹೋಗೋ ಹುಡುಗಿ, 4 ಜನ ಫ್ರೆಂಡ್ಸ್ ಹೇಗಿರ್ತಾರೋ ಹಾಗಿರ್ಬೇಕು. ಥ್ಯಾಂಕ್ ಯು ಅಕ್ಕ. ಲೇ ಅಹಲ್ಯ, ಇದು ಸರಿಯಲ್ಲ ಕಣೆ. ನಾವ್ ಎಷ್ಟರಲ್ಲಿದ್ವೋ ಅಷ್ಟರಲ್ಲೇ ಇರ್ಬೇಕು. ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದೀಯ ಅಂತ ಹೀಗೆ ಅನಾವಶ್ಯಕವಾಗಿ ದುಡ್ಡನ್ನ ಖರ್ಚು ಮಾಡಬಾರ್ದು. ಅಮ್ಮ, ಬಿಂದಿಗೆ ಅಷ್ಟು ನೀರಿದ್ದಾಗ ಅದನ್ನ ಖರ್ಚು ಮಾಡೋದಕ್ಕೆ ಯೋಚನೆ ಮಾಡ್ಬೇಕು. ನದಿನೇ ಮನೆ ಮುಂದೆ ಹರಿಯುವಾಗ ಬಿಂದಿಗೆ ನೀರಿನ ಬಗ್ಗೆ ಯೋಚನೆ ಮಾಡಿದ್ರೆ ಜಾಣ್ರು ಅಂತ ಅಂತಾರ. ಈ ಹಣಕ್ಕೆಲ್ಲ ನೀನು ಲೆಕ್ಕ ಇಡ್ಬೇಡ. ನೀನು ಅಮ್ಮು ಖುಷಿಯಾಗಿರ್ಬೇಕು ಅಷ್ಟೆ. ಥ್ಯಾಂಕ್ ಯು ಅಕ್ಕ. ಅದೇನೋ ಐಶ್ವರ್ಯ ಬಂತು ಅಂತ ಅರ್ಧ ರಾತ್ರಿಲಿ ಕೊಡೆ ಹಿಡಿಯೋ ಕೆಲಸ ಆಗ್ಬಾರ್ದು. ಎಲ್ಲದಕ್ಕೂ ಲೆಕ್ಕ ಹಿಡಿತ ಅನ್ನೋದಿರ್ಬೇಕು. ಇದೆ ಅಂತ ಹಾಳು ಮಾಡಬಾರ್ದು. ಯಾಕೆ ಕಂದ, ಏನಾಯ್ತು? ಏನಿಲ್ಲ ಅಂದ್ರೆ ಕಣ್ಣಲ್ಲಿ ಯಾಕೆ ನೀರು ಬರುತ್ತೆ? ಅತ್ತಿದೀಯಾ? ಇಲ್ಲ ಅಮ್ಮ. ಏನಾಯ್ತು ಅಂತ ಹೇಳೆ, ಇಲ್ಲ ಅಂದ್ರೆ ಜೀವದಲ್ಲಿ ಜೀವ ಇರಲ್ಲ. ಅಮ್ಮ, ನಿನ್ ಮಾತಿನ ಅರ್ಥ ನನ್ಗೀಗ ಆಗ್ತಿದೆ ಅಮ್ಮ. ನೀನ್ ಯಾಕೆ ಮೊದ್ಲಿಂದನೂ ಆ ರೀತಿ ಮಾತಾಡ್ತಿದ್ದೆ ಅಂತ ನನ್ಗೀಗ ಗೊತ್ತಾಗ್ತಿದ್ಯಮ್ಮ. ಯಾವ ಮಾತೆ? ಅದೇ ಅಮ್ಮ, ನಾವ್ ಯಾವತ್ತೂ ನಮ್ಮ ಸ್ಥಾನ ಮಾನನ ಮರಿಬಾರ್ದು. ನಾವ್ ಯಾರು ಅನ್ನೋದನ್ನ ಮರ್ತು ನಡ್ಕೋಬಾರ್ದು ಅನ್ನೋದು. ಅಮ್ಮ, ನಾನು ಕೆಲ್ಸದವ್ರ ಮಗಳು, ಕೆಲ್ಸದವ್ರ ಮಗಳಾಗೆ ಇರ್ಬೇಕು ಅಲ್ವಾ? ಯಾಕೋ ಕಂದ ಇಷ್ಟೊಂದು ನೊಂದ್ಕೊಂಡಿದೀಯಾ? ಅಮ್ಮ, ನಾಳೆ ಸೊಸೈಟಿಲಿ 10 ಜನ ನನ್ನನ್ನ ನೋಡಿ ಕೆಲ್ಸದವ್ರ ಮಗಳು ಅಂತ ಮಾತಾಡಿದಾಗ ಮನೆ ಮಗಳು ಅಂತ ಅನ್ಕೊಂಡಿರೋ ನನ್ಗೆ ನೋವಾಗುತ್ತೆ ಅಂತ ಹೇಳ್ದೆ ಅಲ್ವಾ? ಅದು ನಿಜ. ಅದಕ್ಕೆ ಈಗ್ಲಿಂದಾನೇ ನಾನು ಕೆಲ್ಸದವ್ರ ಮಗಳು ಅಂತ ಅನ್ಕೊಂಡ್ಬಿಡ್ತೀನಿ. ಅವಾಗ ನನ್ಗಾಗೋ ನೋವು ಕಡಿಮೆ ಇರುತ್ತೆ ಅಲ್ವಾ ಅಮ್ಮ? ಯಾರಾದ್ರೂ ಏನಾದ್ರೂ ಅಂದ್ರನ ಕಂದ? ಚಚ, ಇಲ್ಲಮ್ಮ, ಯಾರು ಏನೂ ಹೇಳಿಲ್ಲ. ನಾನೇ ನಿನ್ ಮಾತನ್ನ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅವಾಗ ನನ್ಗೆ ಅನ್ಸ್ತು, ನಮ್ಮಮ್ಮ ಹೇಳೋದು ಎಷ್ಟು ಸರಿ ಅಲ್ವಾ ಅಂತ. ಅದಕ್ಕೆ ಅಳು ಬಂತು. ನಿನ್ ಕಣ್ಣಲ್ಲಿ ನೀರ್ ನೋಡಿದ್ರೆ ನನ್ನ ಎದೆನೆ ಒಡೆದೋಗುತ್ತೆ. ಇಲ್ಲಪ್ಪ, ಇಲ್ಲ, ನಾನು ಅಳಲ್ಲ ಅಮ್ಮ. ನಾನು ನಿನ್ ಮಗಳಾಗೆ ಇರ್ತೀನಿ. ಇನ್ಮೇಲೆ ನೀನ್ ಹೇಳೋ ಪ್ರತಿ ಮಾತನ್ನು ಕೇಳ್ತೀನಿ, ಪಕ್ಕ. ಯಾವ ಮಾತನ್ನು ಮೀರಲ್ಲ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಮ್ಮ. ನೀನ್ ನಂಗೆ ಯಾವಾಗ್ಲೂ ಹೇಳ್ತಿರ್ತೀಯ ಗೊತ್ತಾ, 95% ತಗೋತೀಯ, ಇನ್ ಮಿಕ್ಕಿದ 5% ತಗೊಳ್ಳೆ, ಚೆನ್ನಾಗಿ ಓದ್ಕೋ ಅಂತ. ಪಕ್ಕ ಪ್ರಾಮಿಸ್, ತುಂಬಾ ಚೆನ್ನಾಗಿ ಓದ್ತೀನಿ, ಕಷ್ಟಪಟ್ಟು ಓದ್ತೀನಿ. ನೀನು ತುಂಬಾ ಚೆನ್ನಾಗಿ ನೋಡ್ಕೋತೀನಮ್ಮ. ಒಳ್ಳೆ ಕೆಲಸ ತಗೋತೀನಿ, ಕೈ ತುಂಬಾ ಸಂಬಳ ತಗೋತೀನಿ. ಆಮೇಲೆ ನಿಮ್ಗೆ ಯಾವ ಕಷ್ಟನೂ ಬರಬಾರ್ದು ಹಾಗೆ ನೋಡ್ಕೋತೀನಿ. ಹೂವನ್ ಹಾಗೆ ನೋಡ್ಕೋತೀನಿ. ಓಹೋ, ಬರೀ ನಿಮ್ಮ ಅಮ್ಮನ್ ಮಾತ್ರ ನೋಡ್ಕೋತೀಯ, ನನ್ನ ನೋಡ್ಕೊಳ್ಳೋದಿಲ್ವಾ? ನಿಮ್ಮ ನಾನು ನೋಡ್ಕೊಳ್ತಾ ಇರ್ತೀನ? ನನ್ ಬಂಗಾರು ತಾತ ನೀವು. ಚೆನ್ನಾಗಿ ನೋಡ್ಕೋತೀನಿ. ನಾನು ಅರೆ ಸುಂದ್ರಣ್ಣ, ನಿಮ್ಮನ್ನ ಹೇಗ್ ಬಿಟ್ಬಿಡ್ಲಿ, ನಿಮ್ಮನ್ನು ನೋಡ್ಕೋತೀನಿ. ಮೀರಾ ಬಿಡಿ, ದೊಡ್ಡ ಮನ್ಸಿನ ಹುಡುಗಿ, ದೊಡ್ಡ ದೊಡ್ಡ ಆಸೆ ಕನ್ಸ್ಗಳಿರೋಳು.
ಅವಳು ಎಲ್ರೂ ಚೆನ್ನಾಗೇ ನೋಡ್ಕೋತಾಳೆ. ಹಾಗೆ ಎಲ್ರೂ ಹೇಳೋ ಪ್ರತಿಯೊಂದು ವಿಷಯನೂ ಚೆನ್ನಾಗೇ ನೆನ್ಪಿಟ್ಟಿರ್ತಾಳೆ. ಹಾ ಅಕ್ಕ, ಎಲ್ಲ ನೆನ್ಪಿರುತ್ತೆ. ಇದೇನಮ್ಮ ಶಂಭವಿ, ಇವತ್ತು ನನ್ನ ಮನೆ ಮಗು ಕಣ್ಣೀರ್ ಹಾಕ್ತಾ ಮಾತಾಡ್ತಾ ಇದೆ. ನೀನೇನಾದ್ರೂ ಹೇಳಿದ್ಯಾ? ಇಲ್ಲ ಯಜಮಾನ್ರೆ, ಅವಳು ಓದು ಭವಿಷ್ಯದ ಬಗ್ಗೆ ಹೇಳ್ಕೊತಾ ಇದ್ದಾಳಷ್ಟೇ. ಮೀರಾ, ಕಾಲೇಜ್ಗೆ ಹೋಗೋಣವಾ? ಮೀರಾ, ಮರಿದೆ ಕಾಲೇಜ್ ಫೀಸ್ ಕಟ್ಬಿಡು ಪುಟ್ಟ, ತಗೋ. ಅಕ್ಕ, ಥ್ಯಾಂಕ್ ಯು. ಯಾವುದನ್ನು ಮರೆಯಲ್ಲ. ಬಾಯ್ ಮಾ, ಬಾಯ್ ತಾತ, ಬಾಯ್ ಸುಂದ್ರನ್. ತುಂಬಾ ಸ್ವಾಭಿಮಾನದ ಹುಡುಗಿ ಇವಳು. ಫೀಸ್ ಕೂಡ ಸಾಕೆತ್ ಹತ್ರ ತಗೊಳ್ಳೋದಿಲ್ಲ ಅಂತಾಳೆ. ಮವ, ನಮ್ಮ ಕಂಪನಿಲಿ ಎಲ್ಲ ಸರಿಯಾಗಿದೆ, ಬಟ್ ಎಲ್ಲರೂ ಸರಿಯಾಗಿದ್ದಾರೆ ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಲೂಪ್ ಹೋಲ್ಸ್ಗಳು ಇದ್ದೇ ಇರುತ್ತೆ. ಜೊತೆಗೆ ಸಣ್ಣ ಪುಟ್ಟ ಮೋಸನೂ ಆಗ್ತಿರುತ್ತೆ. ಅದಕ್ಕೆ ಅದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ನಾನು ಅನ್ನಿ ಡಿಸೈಡ್ ಮಾಡಿದ್ದೀವಿ. ಅದಕ್ಕೂ ನನಗೂ ಏನು ಸಂಬಂಧ ಅಳಿ ಅಂದರೆ? ಸಂಬಂಧ ಇದೆ ಅಂಕಲ್. ಪ್ರಾಬ್ಲಮ್ ಇರೋ ಸೂಕ್ಷ್ಮವಾದ ಜಾಗದಲ್ಲಿ ನಮ್ಮವ್ರು ಯಾರು ಸೂಪರ್ವೈಸರ್ ಆಗಿದ್ರೆ ಆ ಲಾಸ್ಗಳನ್ನ ಕಡಿಮೆ ಮಾಡ್ಬೋದು ಅಂತ. ಯಾರಾದರೂ ಇದ್ದಾರಾ? ನೀವೇ ಇದ್ದೀರಲ್ಲ. ನೀವು ನಮ್ಮ ಕಂಪನಿಲಿ ಸೂಪರ್ವೈಸಿಂಗ್ ಕೆಲಸ ಮಾಡ್ತೀರಾ? ನಾನು ನಿಮ್ಮ ಕಂಪ್ನಿಲಿ? ಹೌದು ಅಂಕಲ್, ನಮಗೆ ನಮ್ಮವ್ರ ಅಗತ್ಯ ಇದೆ. ಪ್ಲೀಸ್ ಇಲ್ಲ ಅಂತ ಹೇಳ್ಬಿಡಿ. ನೀವು ಮನೇಲಿ ಒಬ್ಬರೇ ಇದ್ದು ನಿಮಗೂ ಬೋರ್ ಆಗ್ತಾ ಇರುತ್ತೆ. ಇವಾಗ ನಮ್ಮ ಕಂಪ್ನಿ ಕೆಲಸ ನೀವು ನೋಡ್ಕೊಳ್ಳೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ, ನಿಮಗೂ ಟೈಮ್ ಕಳೆಯುತ್ತೆ. ಹಾಂ, ಸರಿ ಆಗಲಿ. ಕಟ್ಕನ್ ಕೈಲಿ ಕುರಿ ಕಾಯೋಕ್ ಬಿಟ್ಟಂಗಾಯ್ತು. ಅನಿ, ಹೋಗು, ಮಾವನಿಗೆ ಕಂಪ್ನಿಲಿ ಎಲ್ಲರೂ ಪರಿಚಯ ಮಾಡಿಸು, ಕಂಪ್ನಿಲೆಲ್ಲ ತೋರಿಸು. ಇವತ್ತಿಂದನೇ ಕೆಲಸ ಶುರು ಮಾಡ್ಕೊಳ್ಳಿ. ನೀನು ಬಾಣ. ಸರಿ, ಬನ್ನಿ ಹೋಗೋಣ. ಮಾವ ಚಂದ್ರಕಾಂತ್ ಅಂತ. ಚಂದ್ರಕಾಂತ್ ಅಂತ, ಇನ್ಮೇಲೆ ಇವರೇ ನಿಮ್ಗೆ ಸೂಪರ್ವೈಸರ್. ತಾತ, ಅಪ್ಪ, ಅಮ್ಮ ಕಷ್ಟಪಟ್ಟು ಕಟ್ಟಿರೋ ಕಂಪ್ನಿ ಇದು. ಇಪ್ಪತ್ತೈದು ವರ್ಷದಿಂದ ಒಂದ್ ಸ್ಟೆಪ್ ಮೇಲೆ ಹೋಗ್ತಿದೆಯಾ ಹೊರತು ಇವತ್ತಿನವರೆಗೂ ಒಂದ್ ಸ್ಟೆಪ್ ಕೆಳಗಿಳ್ದಿಲ್ಲ. ಮುಂಚೆ ಎಲ್ಲ ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಒಟ್ಟಿಗೆ ನೋಡ್ಕೋತಿದ್ರು. ಜವಾಬ್ದಾರಿ ನನಗೆ ಬಂದ್ಮೇಲೆ ಫ್ಯಾಮಿಲಿ ಮೆಂಬರ್ಸು ಕಡಿಮೆ ಆದ್ರು. ಈಗ ನಾನು, ಅನಿ ಮಾತ್ರ. ಇನ್ಮೇಲೆ ಆ ಜಾಗನ ನೀವು ಫುಲ್ಫಿಲ್ ಮಾಡಬೇಕು. ನಮ್ಮ ಕಂಪನಿ ಬಿಸ್ನೆಸ್ ಇನ್ನೂ ಎತ್ತರಕ್ಕೆ ಏರ್ಬೇಕು ಅಂತಂದ್ರೆ ಮೊದಲು ಚಿಕ್ಕ ಪುಟ್ಟ ಲೂಪೋಸ್ನ ಮುಚ್ಚಾಕ್ಬೇಕು. ಅದಕ್ಕೆ ನಿಮ್ಮ ಹೆಲ್ಪ್ ಅಗತ್ಯ ಇದೆ. ನೀವು ನಮ್ಮ ಜೊತೆಗಿದ್ರೆ ಆ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗ್ಬೋದು ಅಂತ ನನ್ನ ಅನಿಸಿಕೆ. ಖಂಡಿತ ಖಂಡಿತ. ಅಲ್ಲಲ್ಲೇ ಇರೋ ಚಿಕ್ಕ ಚಿಕ್ಕ ಲೂಪ್ ಹೋಲ್ಸ್ನ ನಾನು ಖಂಡಿತವಾಗಿಯೂ ಮುಚ್ತೀನಿ. ನನ್ನನ್ನು ನಂಬಿ ನೀವು ಕೆಲಸ ಕೊಡ್ತಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನಿಮ್ಮನ್ನು ನಂಬದೆ ಇನ್ಯಾರನ್ನ ನಂಬಬೇಕು ಮಾವ. ಬನ್ನಿ ಹೋಗೋಣ. ಅನಿ, ಏನ್ ಗೋವರ್ಧನಣ್ಣ, ಅನಿಕೇತು ತುಂಬಾ ಜಾಣ, ಇಂಟೆಲಿಜೆಂಟು, ಸೂಕ್ಷ್ಮ ಬುದ್ಧಿಯವನು ಅಂತ ಏನೇನೋ ಹೇಳಿದ್ರಿ. ಇಲ್ಲಿ ನೋಡಿದ್ರೆ ಇವರು ಸಣ್ಣ ಪುಟ್ಟ ತೂತ್ಗಳನ್ನ ಮುಚ್ಚೋದಕ್ಕೆ ಕನ್ನ ಕೊರಿಯೋ ನನ್ನನ್ನು ಕರೆಸಿದ್ದಾರೆ. ಇನ್ನು ಇವ್ರ ಕತೆ ಅಷ್ಟೇ.
25 ವರ್ಷದಿಂದ ಒಂದು ಸ್ಟೆಪ್ ಕೆಳಗಿಳಿದಿಲ್ಲ ಅಂತ ಹೇಳೋ ಇವ್ರನ್ನ ಲೈಫಲ್ಲಿ ಪಾತಾಳ ಕಳಿಸ್ದೆ ಹೋದ್ರೆ ನನ್ನ ಹೆಸರು ಚಂದ್ರಕಾಂತೆ ಅಲ್ಲ. ಯಾಕೆ ಇಷ್ಟೊಂದು ಲೇಟ್ ಮಾಡ್ದೆ? ಇಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ಮನೆಯಿಂದ ಹೊರಡೋದ್ ಲೇಟ್ ಆಯ್ತು ಕಣೆ. ತಗೋ ಬಿಡಿ. ಅಬ್ಬಪ್ಪ, ಇಷ್ಟೊಂದೆಲ್ಲ ಓದ್ಬಿಟ್ಟಿಯೇನೆ. ಹಾಗಾದ್ರೆ ಈ ಸರಿ ರ್ಯಾಂಕ್ ಗ್ಯಾರಂಟಿ. ನಿನ್ ತಲೆ ಓದಕ್ಕೆ ಅಂತಾನೆ ಇಷ್ಟು ಬುಕ್ಸ್ ತಗೊಂಡಿದ್ದು. ಆದ್ರೆ ಟ್ರಸ್ಟ್ ಮೀ, ಒಂದ್ ಬುಕ್ನು ಓಪನ್ ಮಾಡಿ ನೋಡಿಲ್ಲ ಗೊತ್ತಾ? ಡ್ಯೂ ಡೇಟ್ ಬೇರೆ ಆಗ್ಬಿಟ್ಟಿತ್ತು, ಅದಕ್ಕೆ ಕೊಟ್ಟು ಹೋಗೋಣ ಅಂತ ಬಂದೆ. ನೀನ್ ಬಿಡಮ್ಮ, ಓದಿದ್ರು ಅಷ್ಟೇ, ಓದಿಲ್ಲ ಅಂದ್ರೂ ಅಷ್ಟೇ. ಕ್ಲಾಸಲ್ಲಿ ಪಾಠ ಕೇಳಿದ್ರೆ ಸಾಕು, ಅದನ್ನ ಹಾಗೆ ತಲೆಯಲ್ಲಿ ಪ್ರಿಂಟ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಅದನ್ನೇ ಇಳಿಸ್ಬಿಡ್ತೀಯ. ಸರಿ ಬಾ. ಪಾಪಚಿ ಮೀರಾ, ಒಂದ್ 2 ಸೆಕೆಂಡ್ ಅವಕಾಶ ಸಿಕ್ಕಿದ್ರು ಅಹಲ್ಯ ತನ್ನ ಕೈ ಚಳಕನ ತೋರಿಸ್ತಾಳೆ ಅಂತ ಪ್ರೂವ್ ಆದ್ರೂ ಕೂಡ ನನ್ ಮುಂದೆ ಮೈ ಮರ್ತ್ಬಿಟ್ಟಿಯಲ್ಲೇ. ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಅಯ್ಯೋ, ಎಷ್ಟು ಓದಿದ್ರು ಸಮಾಧಾನನೇ ಇಲ್ಲ ಕಣೆ. ಅದಿರ್ಲಿ, ಫೀ ಕಟ್ಟೋದಕ್ಕೆ ತುಂಬಾ ಕ್ಯೂ ಇದೆಯಾ? ಅಷ್ಟೊಂದೇನಿಲ್ಲ ಕಣೆ, ಬೇಗ ಮುಗ್ದೋಗತ್ತೆ. ಬಾ. ಅಯ್ಯೋ ದೇವ್ರ, ಮೀರಾ ಏನಾಯ್ತೆ? ಮಾನ್ಯ, ಫೀಸ್ ಕಟ್ಟಕ್ಕೆ ಅಂತ ತಂದು ದುಡ್ಡಿಲ್ಲ ಕಣೆ. ನಿನ್ ದುಡುಕ್ತನ, ನಿನ್ ಒಳಗಡೆ ಇರೋ ಎಮೋಷನ್ಸ್, ನಿನ್ ಒಳ್ಳೆ ಗುಣ, ಇದ್ 3 ನಿನ್ ಎನಿಮೀಸ್ ಕಣೆ. ಇವೆ ನೀನ್ ನನ್ ವಿರುದ್ಧ ಗೆಲ್ಲದಕ್ಕೆ ಬಿಡ್ತಿಲ್ಲ. ಅದ್ ಹೇಗ್ ಫೀಸ್ ಕಟ್ಟಿಯೋ ನಾನು ನೋಡ್ತೀನಿ.